ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಬಿಗ್ ಬಾಸ್ನಲ್ಲಿ ವಾರ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾರ ಮಧ್ಯೆ ಅಂತಂದರೆ ಲೈಕ್ ರಜತ್ ಮತ್ತು ಧನ್ರಾಜ್ ಅವ್ರ ಮಧ್ಯೆ ನಡೀತಾ ಇದೆ. ಏನಕ್ಕೆ ನಡೀತಾ ಇದೆ ಅಂತ ಈ ಪ್ರೋಮೋದಲ್ಲಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ? ರಜತ್ ಅವರು ನಮ್ಮ ಲಾಯರ್ ಜಗದೀಶ್ ಅವರ ಹಾದಿ ಹಿಡಿತಾ ಇದಾರಾ? ಸೊ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗಿ ಆಡ್ತಾ ಇದಾರಾ ಅನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಈ ಪ್ರೋಮೋದಲ್ಲಿ ಏನ್ ಕಾಣಿಸ್ತದೆ ಅಂತಂದ್ರೆ ಧನ್ರಾಜ್ ಅವರು ಆಕ್ಚುಲಿ ಉತ್ತಮ ಹಾಗೂ ಕಳಪೆನ ರಜತ್ ಅವರು ಕೊಡ್ತಾ ಇರ್ತಾರೆ. ಸೊ ಉತ್ತಮ ಆಲ್ರೆಡಿ ಗೋಲ್ಡ್ ಸುರೇಶ್ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಬಿಡಿ 4-5 ಇದರಿಂದ. ಹೌದು, ಚೆನ್ನಾಗಿ ಆಡಿದ್ದಾರೆ ಪರ್ಫಾರ್ಮೆನ್ಸ್. ಬಟ್ ಈ ಕಳಪೆ ಏನು ರಜತ್ ಅವ್ರಿಗೆ ಕೊಡ್ತಾರೆ, ರೀಸನ್ಸ್ ಕರೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಮನೇಲಿ ಇದ್ದಾಗ ನೀವು ಲೈಕ್ ನಾನು ಹೊಡೆದಾಕ್ಬಿಡ್ತೀನಿ, ಚಚ್ಚಾಕ್ಬಿಡ್ತೀನಿ, ನಾನು ಕಾಲ್ ಕೈ ಮುರಿದಾಕ್ಬಿಡ್ತೀನಿ ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪಾಗುತ್ತೆ. ಎಸ್ಪೆಷಲಿ ನಾನು ಹೇಳ್ತಾ ಇರೋದು, ನೀನು ಒಳ್ಳೆ ಲೈಕ್ ಸ್ಟ್ರಾಂಗ್ ಕಂಟೆಂಟ್ ಇರ್ತಾರೆ ಗೊತ್ತಾ. ಯಾರು ಫಾರ್ ಎಕ್ಸಾಂಪಲ್ ಫಿಸಿಕಲಿ ಸ್ಟ್ರಾಂಗ್ ನಾನು ಮಾತಾಡ್ತಾ ಇರೋದು, ತ್ರಿವಿಕ್ರಮ್ ಅವ್ರ ಹತ್ರ ಹೋಗಿ ಈ ಮಾತು ನೀನು ಹೇಳಿದಿದ್ರೆ ಬಿಡಪ್ಪ ಒಪ್ಕೊತಿದ್ದೆ ನಾನು, ಅಟ್ಲೀಸ್ಟ್ ಓಕೆ ಏನೋ ಒಂದಿರುತ್ತೆ. ಬಟ್ ಫಸ್ಟ್ ಆಫ್ ಆಲ್ ಆ ಮನೇಲಿ ಈ ಮಾತುಗಳೆಲ್ಲ ಬರಬಾರ್ದು. ಬಟ್ ಬಂದಿದೆ ಅಂತಂದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಂಟ್ರ್ ಮೇಲೆ ಬರಬೇಕು, ಫಿಸಿಕಲಿ ಸ್ಟ್ರಾಂಗ್ ಕಂಟೆಂಟ್ರ್ ಮೇಲೆ ಬರಬೇಕು. ಬಟ್ ಇಲ್ಲಿ ಏನಾಗ್ತದೆ, ಧನ್ರಾಜ್ ಮೇಲೆ ಬರ್ತಾ ಇರೋದು ಅದು ಆಚೆಗಡೆಯಿಂದ ನೋಡೋದಕ್ಕೆ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಒಬ್ಬ ವೀಕ್ ಮೇಲೆ ಇವರು ಸ್ವಲ್ಪ ಲೈಕ್ ಅಂದ್ರೆ ದಬ್ಬಾಳಿಕೆ ಮಾಡ್ತಾ ಇರೋ ರೀತಿಯೇ ಕಾಣಿಸ್ತಾ ಇದೆ. ನಿನ್ನೆ ನಾನು ಕಲರ್ಸ್ ಕನ್ನಡ ಇನ್ಸ್ಟಾ ಪೇಜಲ್ಲಿ ನಾನು ನೋಡ್ತಾ ಇದ್ದೆ, ತುಂಬಾ ಕಮೆಂಟ್ಸ್ಗಳು. ಸೊ ರಜತ್ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ಆಕ್ಚುಲಿ ನನಗೆ ಹೊಡೆದೇ ಬಿಟ್ಟರು ಅವ್ರ ಹತ್ರನೇ ಕಾಣಿಸ್ತಾ ಇದೆ ಇವ್ರು ತೋರಿಸಿರೋ ಪ್ರೋಮೋದಲ್ಲಿ. ಬಟ್ ನನಗೆ ಗೊತ್ತಿಲ್ಲ ಹೊಡೆದಿಲ್ವೋ ಅಂತ. ಹೊಡೆದಿದ್ರೆ ಇದಕ್ಕೆ ಆಲ್ರೆಡಿ ಲೈಕ್ ಆಚೆಗಡೆ ಲೈಕ್ ಅಪ್ಡೇಟ್ ಆಗಿರೋದು, ಆಚೆಗಡೆ ಬರ್ತಾ ಇಲ್ವೋ ಅಂತ. ಬಿಕಾಸ್ ಹೊಡೆದಿದ್ದಾರೆ ಅಂತಂದರೆ ಬಟ್ ಇಮಿಡಿಯೇಟ್ ಟರ್ಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಒಂದು ರೂಲ್ಸ್ ಪ್ರಕಾರ ಇರೋದು ಆ್ಯಕ್ಚುಲಿ ಅದೇನೇ ಇರೋದು. ಏನಕ್ಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ ಲೈಕ್ ಬಿಗ್ ಬಾಸಲ್ಲಿ. ರಜತ್ ಅವರು ಒಳ್ಳೆ ಕಂಟೆಂಟರ್ ಅಂದರೆ ಅವ್ರು ಕೊಡುವಂಥ ಪಂಚಸ್ಗಳಿದೆ ಗೊತ್ತಾ. ಆ್ಯಕ್ಚುಲಿ ಅದಕ್ಕೆ ತುಂಬ ಒಂದು ಫ್ಯಾನ್ ಬೇಸ್ಗಳು ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ. ಸೇಮ್ ಎಷ್ಟು ದಿನ ಮಾತಿನಲ್ಲಿ ಕೊಡ್ತಾ ಇದ್ರು, ಲೈಕ್ ಅವ್ರಿಗೆ ಗೋಲ್ಡ್ ಸುರೇಶ್ ಅವ್ರು ಬೈಯುವಂಥದ್ದಾಗಲಿ, ಇನ್ನೊಬ್ರಿಗೆ ಲೈಕ್ ಈ ಥರ ವ್ಯಂಗ್ಯವಾಗಿ ಮಾತಾಡುವಂಥದ್ದಾಗಲಿ ಮಾಡ್ತಿದ್ರು. ಬಟ್ ಇಲ್ಲಿ ಕೈ ಮಿಲಾಯಿಸೋದು ತುಂಬ ತಪ್ಪಾಗುತ್ತೆ. ಆಕ್ಚುಲಿ ಧನ್ರಾಜ್ ಅವ್ರಿಗೆ ಹೇಳ್ತಾರೆ, ನಾನು ಕೈನೇ ನುಳ್ಚಿಬಿಡ್ತಿದ್ದೆ ಅಂತ ಹೇಳ್ತಾರೆ. ಮೊನ್ನೆ ಒಂದು ಟಾಸ್ಕ್ ಅಲ್ಲಿ ಲೈಕ್ ಅವರು ಕೈ ಕೆನ್ನೆ ತಟ್ಟಕ್ಕೆ ಹೋಗಿದ್ರಲ್ಲ, ಅಲ್ಲಿ ನಾನು ನಿಧಾನಕ್ಕೆ ಮಾಡಿದ್ದು ಅಂತ ಧನ್ರಾಜ್ ಅವ್ರು ಹೇಳ್ತಾರೆ. ನೀನು ನಿಧಾನಕ್ಕೆ ಮಾಡಿಲ್ಲ, ಜೋರಾಗಿ ಮಾಡಿದೆ ನಾನು, ನಿನ್ಗೆ ಅಲ್ಲಿ ಕೈನೇ ನುಳ್ಚಿಬಿಡ್ತಿದ್ದೆ ನಾನು ಅಂತ ಹೇಳ್ತಾ ಇದ್ರೆ, ಕೈ ನುಳ್ಚಿದ್ರೆ ಇಷ್ಟೊತ್ತು ಕಾಲ ಆಚೆ ಬರ್ತಿದ್ರು, ಇಲ್ಲಿ ತನಕ ಇರ್ತಾನೆ ಇರಲಿಲ್ವಲ್ಲ. ಸೊ ಇವತ್ತು ಕೂಡ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದು ಏನಂತಂದ್ರೆ, ಉಗ್ರ ಮಂಜು ಅವರು ತಡ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಹೊಡಿಬೇಡ ಅಂತ ಹಿಂಗೆ ಹಿಡ್ಕೊಂಡು ತಳ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಚೈತ್ರಾ ಕುಂದಾಪುರ ಅವರು ಲೈಕ್ ಸೋಫಾ ಮೇಲಿಂದ ಎದ್ದೇ ಬರ್ತಾ ಇಲ್ಲ. ಅವ್ರು ಎದೊಳ್ತಾ ಇರ್ಬೇಕಾದ್ರೆ ಆ ಪ್ರೋಮೋದಲ್ಲಿ ಸ್ಲೋ ಆಗಿ ನೋಡಿಬೇಕಾದ್ರೆ ಬೇರೆಯವ್ರನ್ನ ಕೂತ್ಕೊಳ್ಳಿ ಏನೋ ಥರ ಹೇಳ್ತಾರೆ. ಅಂದ್ರೆ ಹೆಂಗಾರು ಹೊಡೆದಾಕೊಂಡು ಹೋಗ್ಲಿ, ನಾನು ಈ ವಾರ ಸೇಫ್ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ ಥರ ಕಾಣಿಸ್ತಾ ಇದೆ. ಬಟ್ ಎಪಿಸೋಡ್ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿ ಚೈತ್ರಾ ಕುಂದಾಪುರ ಆ ಥರ ಲೈಕ್ ಅವ್ರು ಹೆಂಗಾರ ಕಿತ್ತಾಡ್ಕೊಳ್ಳಿ, ನಮ್ಮ ಪಾಡ್ಗೇನು ನಮ್ಮ ಪಾಡ್ ನಾವು ಇರೋಣ, ಹೆಂಗು ಲಾಯರ್ ಜಗದೀಶ್ ಅವ್ರನ್ನ ಹಿಂಗೆ ತಾನೇ ಕಳಿಸಿದ್ದು. ಈಗ ಅವ್ರು ಹೆಂಗೋ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ, ಗೇಮ್ ಅಲ್ಲೂ ಏನೂ ಇಲ್ಲ, ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಿ ಹೋಗ್ಬೇಕಿತ್ತು, ಹೋಗಿರ್ಲಿಲ್ಲ, ಬಚಾವ್ ಹೋಗ್ಬಿಟ್ರು. ಈ ವಾರ ಏನಾದ್ರು ಹಿಂಗೆ ಯಾರು ಒಬ್ರು ಕಳಿಸ್ಬಿಟ್ರೆ ನಾವು ಸೇಫ್ ಆಗ್ತೀವಲ್ಲ, ಆ ಉದ್ದೇಶದಿಂದ ಅವ್ರು ಹೆಂಗಾರ ಕಿತ್ತಾಡ್ಕೊಂಡು ಸಾಯ್ಲಿ, ಐಶ್ವರ್ಯ ಅವ್ರನ್ನ ಮತ್ತೆ ಇನ್ನೊಬ್ರು ಪಕ್ಕದಲ್ಲಿ ಅವ್ರನ್ನ ಕುತ್ಕೊಳ್ಳಿ ಅಂತ ಕಾಣಿಸ್ತಾ ಇದೆ ಈ ಪ್ರೋಮೋದಲ್ಲಿ. ಆ ಥರ ಕಾಣಿಸ್ತಾ ಇದೆ. ಕಾದ್ ನೋಡ್ಬೇಕಾಗುತ್ತೆ ಅವ್ರ ಸ್ಟ್ರಾಟಜಿ ಏನೋ, ಈ ಥರ ಹೊಡೆದಾಕೊಂಡು ಸಾಯ್ಲಿ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಆಕ್ಚುಲಿ ರಜತ್ ಅವರು ಮಾಡಿದ್ದು ನಿಜ ತಪ್ಪು ಆಕ್ಚುಲಿ ನಮ್ಮ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಂಡ್ ಮೊನ್ನೆ ಎಪಿಸೋಡಲ್ಲೂ ಅಷ್ಟೇ ಅದೇ ಆಗ್ತಾ ಇರೋದು. ಅವ್ರು ಏನಾಗ್ತಾರೆ ಅಂದ್ರೆ ತುಂಬಾ ಅಫೆಂಡ್ ಆಗ್ತಿದ್ದಾರೆ, ಎಸ್ಪೆಷಲಿ ಧನ್ರಾಜ್ ಅವ್ರ ವಿಚಾರದಲ್ಲಿ. ಬೇರೆಯವ್ರಿಗೆ ಟಕ್ಕರ್ ಕೊಡ್ತಾ ಇರುವಂತ ವ್ಯಕ್ತಿ ಧನ್ರಾಜ್ ವಿರುದ್ಧ ಯಾಕೆ ಅಷ್ಟು ಅಫೆಂಡ್ ಆಗ್ತದೆ ನಂಗೆ ಒಂದು ಅರ್ಥ ಆಗ್ತಾರೆ. ಮೇ ಬಿ ಇವರು ಏನಂತಂದ್ರೆ ಅವ್ರನ್ನ ವೀಕ್ ಕಂಟೆಂಟರ್ ಆಗಿ ಕನ್ಸಿಡರೇಷನ್ ಮಾಡ್ಕೊಂಡು ಮನೆ ಒಳಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ನೋಡಿದ ಎಪಿಸೋಡ್ಸ್ಗಳೆಲ್ಲ ಜಾಸ್ತಿ ಇವರು ಅಳ್ತಾ ಇರೋದು. ಸೊ ಮೇ ಬಿ ನೋಡಿರ್ತಾರೆ ಅವಂದ್ರೆ ಇವರು ಅಷ್ಟು ಸ್ಟ್ರಾಂಗ್ ಕಂಟೆಂಟರ್ ಇಲ್ಲ, ಇವ್ರನ್ನ ಮನೋಬಲ ಕುಗ್ಸೋಣ ಅನ್ನೋ ರೀತಿನೂ ಕೂಡ ಅವ್ರದ್ದು ಒಂದು ಸ್ಟ್ರಾಟಜಿ ಇರ್ಬೋದು. ಬಟ್ ಮಾತುಗಳು ಏನಿರುತ್ತೆ ಪದೇ ಹೇಳ್ತಾ ಇದೀವಿ, ಮಾತಿನ ಮೇಲೆ ಒಂದು ಸ್ವಲ್ಪ ನಿಗಾ ಇಡಬೇಕು, ಹದ್ವಸ್ತಲ್ಲಿ ಇಡಬೇಕು. ಒನ್ ಟೈಮ್ ಓಕೆ ನಾನು ಅರ್ಥ ಮಾಡ್ಕೊತೀನಿ, ಎಲ್ಲೋ ಕೋಪದಲ್ಲಿ ಇದ್ದಾಗ ಅಗ್ರೆಷನ್ ಅಲ್ಲಿ, ಇವಾಗ ಏನು ಗೋಲ್ಡ್ ಸುರೇಶ್ ಅವ್ರ ವಿರುದ್ಧ ಅವ್ರು ಮಾತಾಡಿದ್ರು ಗೊತ್ತಾ, ಟಾಸ್ಕ್ ಅಲ್ಲಿ ಇದ್ದಾಗ ಆಡಿದ್ದು ಮಾತುಗಳು ಒಪ್ಕೊಳ್ಳೋಣ, ಎಕ್ಸೆಪ್ಟ್ ಮಾಡ್ಕೊತೀವಿ. ಯಾಕಂತಂದ್ರೆ ಟಾಸ್ಕಲ್ಲಿ ಇದ್ರು, ಹೀಟ್ ಆಫ್ ದಿ ಮೂಮೆಂಟಲ್ಲಿ ಇರುತ್ತೆ, ಎಲ್ಲರೂ ಟಾಸ್ಕ್ ಗೆಲ್ಲಬೇಕು ಅಂತ ಇರುತ್ತೆ, ಆ ಮಾತುಗಳು ಬಂತು, ಅದು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಟಾಸ್ಕಲ್ಲಿ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು ಸಿನೇರಿಯೋದಿಂದ ಯೋಚನೆ ಮಾಡಿಕೊಂಡು, ಅದಕ್ಕೆ ಕಿಚ್ಚ ಸುದೀಪ್ ಸರ್ ಕೂಡ ಏನು ಮಾತಾಡಿಲ್ಲ. ಯಾಕಂದ್ರೆ ಅವ್ರು ಸ್ಟ್ಯಾಂಡ್ ತೊಗೊಳ್ಬೇಕಾಗಿತ್ತು, ನೀವು ತೊಗೊಳ್ಳಿಲ್ಲ ಗೋಲ್ಡ್ ಸುರೇಶ್ ಅವ್ರೆ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳ್ಬಿಟ್ಟು ಕುಂಡಿಸ್ತಾರೆ ಅಷ್ಟೇ. ಬಟ್ ಇವಾಗ ಏನಾಗ್ತಾ ಇದೆ, ಬರ್ತಾ ಟಾಸ್ಕ್ ಅಲ್ಲದೇನೆ ನಾರ್ಮಲ್ ಆಗಿದ್ದಾಗೂ ಕೂಡ ಇವರು ಅಷ್ಟೊಂದು ಅಫೆಂಡ್ ಆಗ್ತಾ ಇದ್ದಾರೆ. ಅಂದರೆ ಕೆಲವೊಂದು ಬಾರಿ ಏನಂತ ಹೇಳ್ತಾರೆ ಅಂತಂದರೆ, ನಾನು ಇವಕ್ಕೆಲ್ಲ ಒಪ್ಕೊಳ್ಳಲ್ಲ, ಅಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಟಾಸ್ಕ್ ನಾಮಿನೇಷನ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಕಳಪೆಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಉತ್ತಮಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳೋ ವ್ಯಕ್ತಿನೇ
ಸಡನ್ ಆಗಿ ಕಳಪೆ ಇಲ್ಲ ಉತ್ತಮ ಕೊಟ್ಟಾಗ ಎಕ್ಸೆಪ್ಟೆನ್ಸ್ ತಗೊಂಡಿಲ್ಲ ಅಂತಂದಾಗ ಜನಗಳ ಕಣ್ಣಿಗೆ ಯಾವ ರೀತಿ ಇಲ್ಲಿ ಇವರು ಹೇಳ್ತಾ ಇರೋದು ಏನಂತಂದ್ರೆ ಎಲ್ಲರೂ ಚೊತ್ಯ ರೀಸನ್ ಕೊಡ್ತಾರೆ, ಒಂದು ಪರ್ಟಿಕ್ಯುಲರ್ ರೀಸನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೇಲಿ ಚೊತ್ಯ ರೀಸನ್ ಇಳಿವಾತ್ ಕೊಡ್ತಾ ಇಲ್ಲ. ಸೀಸನ್ 1 ಇಂದಾನು ಎಲ್ಲರೂ ಆಲ್ಮೋಸ್ಟ್ ಒಂದು 60% ಚೊತ್ಯ ರೀಸನ್ಗಳು ಅವ್ರ ಪ್ರಕಾರ ಅವ್ರ ಭಾಷೆಯಲ್ಲಿ ಮಾತಾಡಂಗಿದ್ರೆ ಚೊತ್ಯ ರೀಸನ್ ಅಂತಂದ್ರೆ ಏನು ಬೇಡದ ರೀಸನ್ಗಳು ಕೊಡ್ತಾರೆ. ಈಗ ಏನಾಗುತ್ತೆ ಗೊತ್ತಾಗೈಸ್, ಆಕ್ಚುಲಿ ಒಬ್ಬ ಮನುಷ್ಯ 2 ವೀಕ್ ಹಿಂದೆ ಒಂದು ತಪ್ಪು ಮಾಡಿರ್ತಾನೆ, ಅದು ಮೇಜರ್ ತಪ್ಪಾಗಿರುತ್ತೆ ಆಕ್ಚುಲಿ. ಬಟ್ ಆ 2 ವೀಕ್ ಹಿಂದೆ ಇಟ್ಕೊಂಡು ಇವಾಗ ಕೊಟ್ರೆ ನೀನು ಅವಾಗಿಂದ ಇಟ್ಕೊಂಡು ಕೊಡ್ತಾ ಇದೆಯಾ ಅಂತ ಅಂತಾರೆ. ಈ ವೀಕಲ್ಲಿ ಅವ್ರದ್ದು ಏನು ಇರಲ್ಲ ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಬಾರಿ ಏನಾಗುತ್ತೆ, ಟಾರ್ಗೆಟ್ ಮಾಡಿ ಹೊಡೆದಂಗಾಗುತ್ತೆ. ಇಲ್ಲ ಕೆಲವರು ಫೇವರೇಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಕೊಡಕ್ಕಾಗಲ್ಲ. ಬಟ್ ಸ್ಟಿಲ್ ಅವ್ರು ಕೊಟ್ರೆ ಅದನ್ನ ಜನಗಳು ನೋಡ್ತಾ ಇರ್ತಾರೆ, ಇವನು ಇಲ್ಲಪ್ಪ ಇವ್ನು ನ್ಯಾಯವಾಗಿ. ಈಗ ಹನುಮಂತು ಫಾರ್ ಎಕ್ಸಾಂಪಲ್ ಏನೇ ಒಂದು ಬಂತು ಅಂತಂದ್ರೆ ಧನರಾಜ್ನು ಬಿಟ್ಕೊಡ್ತಾರೆ, ಗೋಲ್ಡ್ ಸುರೇಶ್ ಅವ್ರನ್ನು ಬಿಟ್ಕೊಟ್ಬಿಡ್ತಾರೆ. ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ನಾನು ನೋಡಿದ್ದೀನಿ ನಾಮಿನೇಷನ್ ಮಾಡೋ ಟೈಮ್ ಬಂತು ಅಂತಂದಾಗ ಅವರು ಸ್ಮಾರ್ಟ್ ಅಂತ ಹೇಳ್ತಾ ಇಲ್ಲ, ಅವರು ಆನೆಸ್ಟ್ ಆಗಿ ಅವ್ರು ನನಗೆ ಏನು ಅನ್ಸುತ್ತೋ ಅದನ್ನು ಕೊಡ್ತಾರೆ. ಬಟ್ ಇನ್ನು ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಕೆಲವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇನ್ನು ಕೆಲವ್ರನ್ನ ಲೈಕ್ ಬಕರ ಮಾಡೋ ಥರ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ಸುತ್ತೆ ಗೈಸ್. ಅಂದರೆ ಈ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಟ್ರಾಟಜಿಗಳೇ ಇದು ಇರುತ್ತೆ, ಹೌದು ಕೂಡ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಗೈಸ್? ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ಈ ಥರ ಸ್ಟ್ರಾಟಜಿಗಳು ಯೂಸ್ ಮಾಡ್ತಾ ಇರಬೇಕಾ, ಅಂದರೆ ಅಫೆಂಡ್ ಮಾಡ್ತಾ ಇರಬೇಕಾ, ಹೊಡೆಯೋ ರೀತಿ? ಐ ಮೀನ್ ಇದು ಒಂಥರ ಒಂದು ಸ್ಟ್ರಾಟಜಿ ಇರ್ಬೋದಲ್ಲ, ನಮ್ಮ ಮೇ ಬಿ ಇರ್ಬೋದು. ರಜತ್ ಅವ್ರದ್ದು ಆ್ಯಕ್ಚುಲಿ ನಾನು ತಪ್ಪು ಅಂತಲೇ ಹೇಳ್ತಾರೆ ಗುರು. ಇನ್ ಕೇಸ್ ಏನೋ ರಜತ್ ಅವರು ಆ ಥರ ಕೋಪ ಬರ್ಸಿ ಧನರಾಜ್ ಅವರು ತಾಳ್ಮೆ ಕಳ್ಕೊಂಡು ಅವ್ರ ಮೇಲೆ ಕೈ ಮಾಡಿ ಅದು ಆಪೋಸಿಟ್ ಆಗಿ ಅವರು ಕೂಡ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಬಿಗ್ ಬಾಸ್ ಒಂದು ಪೇಷನ್ಸ್ ಲೆವೆಲ್ ಗುರು. ಆ್ಯಕ್ಚುಲಿ ಮನೆಯವ್ರನ್ನ ಬಿಟ್ಟು ನೀನು ಬೇರೆಯವ್ರನ್ನ ಮನೆಯವ್ರ ಜೊತೆ ಇತ್ಕೊಂಡು ಅವ್ರ ಜೊತೆ ಯಾವ ರೀತಿ ಗೇಮ್ ಆಡ್ತೀಯಾ, ಅವ್ರ ಜೊತೆ ಯಾವ ರೀತಿ ಹೊಂದ್ಕೊಳ್ತೀಯಾ. ಆ್ಯಂಡ್ ಅದಿರೋದು ಯಾರ್ದು ಒಂದೇ ಮೈಂಡ್ಸೆಟ್ಟಲ್ಲಿ ಇರೋರು ಇಲ್ಲ ಗುರು, ಇಲ್ಲಿ ಎಲ್ಲ ಡಿಫ್ರೆಂಟ್ ಮೈಂಡ್ಸೆಟ್ಟು. ಸೊ ಇದು ಬಟ್ ಒಂದು ಆ್ಯಂಗಲಿಂದ ಯೋಚನೆ ಮಾಡಿದಾಗ ಅದು ಹೊಡೆಯೋದು ಎಷ್ಟು ತಪ್ಪು ಎಷ್ಟು ಸರಿ ಅನ್ನೋದು ನಿಮ್ಗೆ ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಗೈಸ್ ಇನ್ನೊಂದು ಇಲ್ಲಿ ನೋಡ್ತಾ ಇರೋದು ರೀಸನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಮೊದಲೆಲ್ಲ ಬಿಗ್ ಬಾಸ್ ಅವರು ಲೈಕ್ ಈ ಥರ ಕಳಪೆಗಾಗಲಿ ಇಲ್ಲ ಅಂದರೆ ನಾಮಿನೇಷನ್ ಮಾಡ್ಬೇಕು ರೀಸನ್ಗಳು ಕೊಡಬೇಕಾದ್ರೆ ಅವ್ರು ಕೊಡೋ ರೀಸನ್ ಸರಿ ಇತ್ತಾ ಇಲ್ವ ಅಂತ ಬಿಗ್ ಬಾಸ್ ಅವರು ಹೇಳ್ಬಿಡೋರು. ಲೈಕ್ ನೀವು ರೀಸನ್ ಕೊಡ್ತಾರೆ ಸರಿ ಇಲ್ಲ ಬೇರೆ ಒಂದು ಕೊಡಿ ಅಂತ ಹೇಳೋರು, ಅನೌನ್ಸ್ಮೆಂಟ್ ಮಾಡೋರಲ್ಲ. ಸೊ ಇವಾಗ ಆ ಥರ ಇಲ್ಲ. ಬಟ್ ಇಲ್ಲಿ ರೀಸನ್ಗಳು ಏನೇನು ಕೊಡ್ಬೋದು ಅಂತಂದರೆ ಲೈಕ್ ನಾನು ಮಾತಾಡಿಸ್ತಾ ಇಲ್ಲ ಅಂತ ಅನ್ಕೊಳ್ಳಿ, ನಾನು ಮಾತಾಡಿಸ್ತಾ ಇಲ್ಲ ಹಂಗಾಗಿ ನಾನು ಇವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ, ಈ ರೀಸನ್ಗಳಿಗೂ ಕೂಡ ಕೊಡ್ಬೋದು. ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾಕಂತಂದ್ರೆ ಎಲ್ಲರ ಜೊತೆ ಬೆರಿಬೇಕು. ಇದನ್ನೇ ಅವ್ರು ಏನ್ ಹೇಳ್ತಾರೆ, ಈ ಥರ ರೀಸನ್ಗಳು ಕೊಡೋದನ್ನ ಚೊತ್ತೆ ರೀಸನ್ಗಳು ಸರಿ ಇಲ್ಲ, ಏನೋ ಕರೆಕ್ಟಾಗಿ ರೀಸನ್ಗಳು ಕೊಡ್ತಾರ ಅಂತಂದ್ರೆ ರೀಸನ್ ಏನಾದರೂ ಕೊಡ್ಬೋದು ಗೈಸಲ್ಲಿ, ಇಂಥದ್ದೇ ಅಂತ ಏನಿಲ್ಲ. ಅವರು ಅಟ್ಲೀಸ್ಟ್ ಕೊಡ್ತಾ ಧನರಾಜ್ ಅವರು ಓಕೆ ಇರೋದ್ರಲ್ಲಿ ಆ ಥರ ಕೊಡ್ತಾ ಇರ್ಬೋದೇನೋ. ಬಟ್ ಅಂದರೆ ಅವರು ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು, ರೀಸನ್ಗಳು ಬೇರೆ ಥರ ಕೊಡೋದ್ರಲ್ಲಿ ಇಂಪ್ರೂವ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಇದು. ಆ್ಯಂಡ್ ಇನ್ನೊಂದು ಗೈಸ್ ಆ್ಯಕ್ಚುಲಿ ನಿಮ್ಗೆ ಏನು ಅನ್ಸುತ್ತೆ, ಚೈತ್ರ ಕುಂದಾಪುರ ಅವರು ಏನಾರ ಲೈಕ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಶುಕ್ರವಾರ ಬಂದ ತಕ್ಷಣ ಏನಾರ ಒಂದು ಡ್ರಾಮಾಗಳು ಎತ್ಬಿಡ್ತಾರಲ್ಲ, ಒಂದು ಒಳ್ಳೆ ಡ್ರಾಮಾ ಇಟ್ಕೊಂತಾರೆ. ಇನ್ನು ಮಿಕ್ಕಿದ್ದು ಹೋಗ್ಬಿಟ್ಟು ಧನರಾಜ್ ಹತ್ರ ಮತ್ತೆ ಗೋಲ್ಡ್ ಸುರೇಶ್ ಹತ್ರ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ ಗೈಸ್, ನೆನ್ನೆ ಎಪಿಸೋಡ್ ನೋಡಿದ್ರೆ ನೀವು, ಲೈಕ್ ತ್ರಿವಿಕ್ರಮ್ ಅವ್ರಿಗೆ ನಾನು ಏನಾದ್ರು ಆಚೆ ಹೋದ್ರೆ ಈ ವಾರ ಆ ವ್ಯಕ್ತಿಗೆ ನಾನು ಶಾಪ್ ಹಾಕೋತೀನಿ ಗೆಲ್ಬಾರ್ದು ಅಂತ ಹೇಳ್ತಾರಲ್ಲ, ಎಷ್ಟು ಮನ್ಸೊಳಗಡೆ ಅವ್ರಿಗೆ ವ್ಯಕ್ತಿಗಿದೆ ಅಂತ ನೋಡ್ರಿ ಗೈಸ್. ಅವ್ರೇನೋ ಲಾಸ್ಟ್ ವೀಕಲ್ಲಿ ಕಳಪೆ ಕೊಟ್ಟರು, ಕಳಪೆ ಅಂತಂದ್ರೆ ನೀವು ಅದೇ ಬೇಡ್ಕೊಂತಿದ್ದೆ ಅಂದ್ಬಿಟ್ಟು ಕಳಪೆ ಕೊಟ್ಟರು ಅಂತ ಅಂದ್ಬಿಟ್ಟು ಇವಾಗ ನಾನು ಬೇಕು ಅಂತಂದ್ರೆ ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ನಾನು ಆಚೆ ಹೋದ್ರೆ ಎಲಿಮಿನೇಟ್ ಆಗಿ ಹೋದ್ರೆ ನಾನೇನು ಕೇಸು ತ್ರಿವಿಕ್ರಮ್ ಅವ್ರಿಗೆ ನಾನು ಬೇಡ್ಕೊತೀನಿ, ಇಡೀ ಪ್ರಪಂಚದಲ್ಲಿರೋ ದೇವ್ರ ಹತ್ರ ಎಲ್ಲ ಬೇಡ್ಕೊತೀನಿ ಅಂತಿದ್ರೆ ಅಲ್ಲಿ ಈ ತರ ಹೇಳ್ತಾರೆ ಅಂತಂದ್ರೆ ಅವತ್ತಿನ ದಿವಸ ಬೇಡ್ಕೊಂಡಿರ್ತಾರೆ, ಏನೋ ಗೆಲ್ಬಾರ್ದು ಅಂತ ಬೇಡ್ಕೊಂಡಿರ್ತಾರೆ ಅವರು ಮತ್ತೆ ತ್ರಿವಿಕ್ರಮ್ ಬೇಡ್ಕೊಂಡಿರ್ತಾರೆ. ಅದು ಹೌದು. ಸೊ ಬಟ್ ಇದು ತಪ್ಪು ಗೈಸ್ ಆ್ಯಕ್ಚುಲಿ. ಪರ್ಸ್ನಲ್ ಆಗಿ ತಗೊಳಕ್ ಹೋಗ್ಬಾರ್ದು. ಈಗ ಮನೆ ಒಳಗಡೆ ಇರೋರೆಲ್ಲ ಒಂದು ಅರ್ಥ ಮಾಡ್ಕೊಂತಲ್ಲ, ಏನಂತಂದ್ರೆ ಲಾಸ್ಟ್ ಸೀಸನಲ್ಲಿ ಇರೋರಿಗೆ ಕ್ಲಾರಿಟಿ ಇತ್ತು. ಇವನ್ ವಿನಯ್ ಅಣ್ಣ ಅವ್ರು ಕೂತ್ಕೊಂಡು ಅದನ್ನೇ ಮಾಡ್ತಿದ್ರು, ಎಲ್ಲರೂ ಕೂಡ ಒಬ್ರು ಚೆಸ್ ಗೇಮ್ ತರ ಆಡ್ತಾ ಇದ್ದೀವಿ. ಮೊದಲನೇದಾಗಿ ಒಂದು 5 ಜನನ ಸೈನಿಕರನ್ನ ಕಳಿಸ್ಬಿಡೋಣ, ಇನ್ನು ಮಿಕ್ಕಿದವ್ರನ್ನ ನಾವು ಇರ್ತೀವಿ, ನಮ್ಮಲ್ಲಿ ಬೇಕಾದ್ರೆ ಆಮೇಲೆ ಯುದ್ಧ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಇಲ್ಲಿರೋರು ಒಬ್ರು ಕೂಡ ಆ ಥರ ಯೋಚನೆ ಮಾಡಲ್ಲ, ಸೈನಿಕರ ತರನೇ ಆಟ ಆಡ್ತಾ ಇದ್ದಾರೆ. ಹೌದು, ಸೈನಿಕರ ತರನೇ ಆಟ ಆಡ್ತಾ ಇದ್ದಾರೆ. ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ಒಬ್ರನ್ನ ಟಾರ್ಗೆಟ್ ಮಾಡಬೇಕು, ಕಳಿಸ್ಬೇಕು. ಯಾರು ವೀಕ್ ಇರ್ತಾರೋ ನಿಮ್ಗೆ ಅನ್ಸುತ್ತಾ ಅವ್ರು ವೀಕ್ ಇದ್ದಾರೆ ಅಂತ ಕಳಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಏನಾಗ್ತದೆ, ಯಾರು ಕೂಡ 5 ಜನ ಗ್ರೂಪ್ ಇಲ್ಲ, ಇಲ್ಲಿ ಬರೀ ಇಬ್ಬಿಬ್ರು ಗ್ರೂಪ್ ಆಗ್ತಾ ಇದ್ದಾರೆ. ತಲೆ ಉಪಯೋಗಿಸ್ಬೇಕು. ಒಂದಿಬ್ರು ಅದೇ ಈಗ ಹೆಂಗೆ ಶಿಶಿರ್ ಅವರು ಮತ್ತೆ ಯಾವುದೋ ಒಂದು ತಂಡದಲ್ಲಿ ಶಿಶಿರು ಮತ್ತೆ ಧರ್ಮಕೀರ್ತಿ ರಾಜ್ ಅವರು ಒಂದು ಗೇಮ್ ಆಡ್ತಾ ಇದ್ರು. ಅವಾಗ ಉಗ್ರ ಮಂಜು ಮತ್ತೆ ಇವರು ತ್ರಿವಿಕ್ರಮ್ ಅವ್ರು ಇಬ್ರು ಒಂದಾಗ್ಬಿಟ್ಟು ಅವ್ರನ್ನ ತಳ್ಳಿದ್ರು ಗೊತ್ತಾ, ಧರ್ಮಕೀರ್ತಿ ರಾಜ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು. ಆ ರೀತಿ ಸ್ಟ್ರಾಟಜಿಗಳು ಯೂಸ್ ಮಾಡ್ಬೇಕು. ಬಿಗ್ ಬಾಸ್ ಒಂದು ಐಡಿಯಾಸ್ಗಳನ್ನ ಕೊಡ್ತಾ ಇರುತ್ತೆ, ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅಂತ. ಸೊ ಗೈಸ್, ಈಗ ಕಿಚ್ಚ ಸುದೀಪ್ ಸರ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ವಾರ ಯಾವ ಟಾಪಿಕ್ ಮೇಜರ್ ಆಗಿ ಅವ್ರು ತಗೋಬೇಕು, ನಮ್ಮ ಪ್ರಕಾರ ಈ ಟಾಪಿಕ್ ಫಸ್ಟ್ ಪಾಯಿಂಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ರಜತ್ ಅವ್ರಿಗೆ ಸುದೀಪ್ ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಲೈಕ್ ಇದೊಂದು ಡೌಟ್ ಇದೆ, ಲೈಕ್ ಸುದೀಪ್ ಸರ್ ಅವ್ರಿಗೆ ಕ್ಲಾಸ್ ತಗೋಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ಕ್ಲಾಸ್ ತಗೋಬೇಕಾದ್ರು ತಗೊಂಡ್ರು. ಬಟ್ ಈ ಸಲ ಇವ್ರೇನಾದ್ರು ಜಗಳ ಆಡಿ ಈ ತರ ಎಲ್ಲ ಮಾಡಿದ್ದು ಇದೇ ಟಾಪಿಕ್ ಎತ್ಕೊಂಡು ಪಕ್ಕ ಕಿಚ್ಚ ಸುದೀಪ್ ಸರ್ ಒಂದು ಒಳ್ಳೆ ಕ್ಲಾಸ್ ತೊಗೊತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ರಜತ್ ಅವರು ಆ್ಯಕ್ಚುಲಿ ಒಳ್ಳೆ ಕಂಟೆಂಟರೇ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವರು ಕೋಪ ಇವ್ರಿಗೆ ಅದೇ ಮುಳುವಾಗುತ್ತೆ ಅಂತ ಅನಿಸುತ್ತೆ ನಮಗೆ.
ಬಟ್ ಗೇಮ್ ಅಂತ ಬಂದಾಗ ಅವ್ರು 100% ಅವ್ರು ಎಫರ್ಟ್ ಹಾಕಿದ್ದಾರೆ. ಬಟ್ ಈ ಮಾತು ಈ ಥರ ನಡವಳಿಕೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಆದರೆ ಅವ್ರು ಇನ್ನೂ ಅವ್ರ ಬಿಗ್ ಬಾಸ್ ಜೀವನ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಸೊ ಗೈಸ್, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಆಲ್ರೆಡಿ ಇನ್ನೇನು 20K ಆಗ್ತಾ ಬರ್ತಾ ಇದೆ. ಸೊ ಆ್ಯಕ್ಚುಲಿ 25K ಟಾರ್ಗೆಟ್ ಲಾಸ್ಟ್ ವೀಕ್ಗೆ ಇಟ್ಕೊಂಡಿದ್ವಿ, ಬಟ್ ಆಗಲಿ ಅನ್ಫಾರ್ಚುನೇಟ್ಲಿ ವೀಡಿಯೋಸ್ಗಳು ಕೂಡ ಯಾವುದು ವೈರಲ್ ಆಗ್ತಾ ಇಲ್ಲ. ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಖಂಡಿತ ಆಗುತ್ತೆ. ಎಲ್ಲ ಕನ್ನಡಿಗರಿಗೂ ದಯವಿಟ್ಟು ಕೇಳ್ಕೊತಾರದು ಏನಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.